ಸ್ನೇಹಿತರೆ, ಗಂಡನ ಪ್ರಾಣ ಉಳಿಸಲು ಯಮಧರ್ಮರಾಯನನ್ನೇ ಎದುರು ಹಾಕಿಕೊಂಡ ಸತ್ಯಾವನ್ ಸಾವಿತ್ರಿ ಕಥೆಯನ್ನ ಪುರಾಣಗಳಲ್ಲಿ ನೀವು ಕೇಳಿದ್ದೇವೆ. ಆದರೆ ಈಗಿನ ಕಾಲದಲ್ಲಿ ತನ್ನ ಗಂಡನ ಆರೋಗ್ಯದ ಸಲುವಾಗಿ ತನ್ನ ವಯಸ್ಸನ್ನ ಕೂಡ ಲೆಕ್ಕಿಸದೆ ತನ್ನ ಗಂಡನ ಜೀವ ಉಳಿಸಿಕೊಂಡ ಶ್ರೀಮತಿ ಲತಾ ಭಗವಾನ್ಕರ್ರೆ ಸಾಹಸಗಾಥೆಯ ನೈಜ ಘಟನೆ ಕಥೆಯೊಂದನ್ನ ಹೇಳ್ತಾನೆ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ನೈಜ ಘಟನೆಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೇವೆ. ಲತಾ ಕರ್ರೆ ಅವರು 2013 ಮಹಾರಾಷ್ಟ್ರದ ಬುಲ್ದಾನ್ ಜಿಲ್ಲೆಯ ಸಣ್ಣ ಗ್ರಾಮವೊಂದರಲ್ಲಿ 68 ವರ್ಷದ ಭಗವಾನ್ ಕರ್ರೆ ಹಾಗೂ 67 ವರ್ಷದ ಆತನ ಹೆಂಡತಿ ಲತಾ ಕರ್ರೆ ವಾಸಿಸ್ತಾ ಇರ್ತಾರೆ. ಭಗವಾನ್ ಕರ್ರೆ ಅನೇಕ ವರ್ಷಗಳ ಕಾಲ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿ ನಿವೃತ್ತಿಯಾದ ನಂತರ ಗಂಡ ಮತ್ತು ಹೆಂಡತಿ ಅದೇ ಊರಿನಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಬಡವರಿಗೆ ಹಲವಾರು ಕಷ್ಟ ಎಂಬ ಗಾದೆ ಮಾತಿನಂತೆ ಒಮ್ಮೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಭಗವಾನ್ ಕರ್ರೆ ಇದ್ದಕ್ಕಿದ್ದಂತೆ ಕುಸಿದು ಕೆಳಗೆ ಬೀಳ್ತಾರೆ. ಆಗ ನೆರೆಹೊರೆಯರ ಸಹಾಯದಿಂದ ಭಗವಾನ್ ಅವರನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಅಲ್ಲಿದ್ದ ಡಾಕ್ಟರ್ ಈ ಆಸ್ಪತ್ರೆಯಲ್ಲಿ ಈ ಕಾಯಿಲೆಗೆ ಚಿಕಿತ್ಸೆ ನೀಡುವಷ್ಟು ಸೌಲಭ್ಯವಿಲ್ಲ ಎಂದಾಗ ಲತಾ ಕರ್ರೆ ಅಕ್ಕಪಕ್ಕದವರನ್ನ ಸಂಬಂಧಿಕರನ್ನ ಕಾಡಿ ಬೇಡಿ ಒಂದಿಷ್ಟು ಹಣವನ್ನ ಸಾಲ ಮಾಡಿ ಸಮೀಪದ ಬಾರಾಮತಿ ನಗರ ಖಾಸಗಿ ಆಸ್ಪತ್ರೆಗೆ ಭಗವಾನ್ ಕರ್ರೆ ಅವರನ್ನ ದಾಖಲು ಮಾಡಲಾಗುತ್ತೆ. ವೈದ್ಯರು ನಾನಾ ರೀತಿಯ ಪರೀಕ್ಷೆಗಳನ್ನ ಮಾಡಿದ ನಂತರ ಈ ಸೋಂಕಿಗೆ ಚಿಕಿತ್ಸೆಗಾಗಿ ಬಹಳ ಖರ್ಚಾಗುತ್ತೆ, ದುಡ್ಡಿನ ವ್ಯವಸ್ಥೆ ಮಾಡಿಕೊಳ್ಳಿ, ನಮ್ಮ ಪ್ರಯತ್ನವನ್ನ ನಾವು ಮಾಡ್ತೇವೆ, ಉಳಿದುದನ್ನ ಆ ಭಗವಂತ ನೋಡಿಕೊಳ್ತಾನೆ ಎಂದು ಡಾಕ್ಟರ್ ಹೇಳಿಬಿಡ್ತಾರೆ. ಲತಾ ಕರ್ರೆಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತೆ. 6 ಲಕ್ಷ ಹಣವನ್ನ ಎಲ್ಲಿಂದ ತರೋದು, ಯಾರನ್ನ ಕೇಳೋದು ಅಂತ ಚಿಂತೆಯಲ್ಲಿ ಮುಳುಗಿದ ಲತಾ ಕರ್ರೆ ಹೊಟ್ಟೆ ಹಸುವಿನಿಂದ ಒಂದು ಸಣ್ಣ ಟೀ ಅಂಗಡಿಯೊಂದರಲ್ಲಿ ತನ್ನ ಪರ್ಸಲ್ಲಿ ಕೇವಲ 10 ರೂಪಾಯಿಯಿಂದ 2 ಸಮೋಸಗಳನ್ನ ಖರೀದಿ ಮಾಡಿ ತಿಂದು ಇನ್ನೇನು ಪೇಪರನ್ನ ಎಸಿಬೇಕು. ಆಗ ತಕ್ಷಣ ಅವರಿಗೆ ಒಂದು ಚಿತ್ರ ಆ ಪೇಪರ್ನಿಂದ ಕಾಣುತ್ತೆ. ಅದೇ ಮ್ಯಾರಥಾನ್ ಸ್ಪರ್ಧೆ. ಓದಲಿಕ್ಕೂ ಬರದ ಹಾಗೆಗೆ ಆ ಅಂಗಡಿ ಹುಡುಗನೇ ಆ ಪೇಪರ್ನಲ್ಲಿದ್ದಂತಹ ವಿಷಯವನ್ನ ಓದಿ ಹೇಳ್ತಾನೆ. ಗೆದ್ದವರಿಗೆ 6 ಲಕ್ಷ ಬಹುಮಾನ ಕೊಡ್ತಾರೆ ಎಂದ ತಕ್ಷಣ ಅಲ್ಲಿಂದ ಎಂದೂ ಓಡಿ ಅಭ್ಯಾಸವೇ ಇರದ ಲತಾ ಕರ್ರೆ ಆ ದಿನದ ಮ್ಯಾರಥಾನ್ನಲ್ಲಿ ಭಾಗವಹಿಸಲು ನಿರ್ಧರಿಸುತ್ತಾರೆ. ಆದರೂ ವಯಸ್ಸಾದ ಕಾರಣ ಅಲ್ಲಿದ್ದ ಅಧಿಕಾರಿಗಳು ಅವರಿಗೆ ಮೊದಲು ಅವಕಾಶ ನೀಡಲ್ಲ. ಅವರ ಕಣ್ಣೀರನ್ನ ನೋಡಿ ಅವಕಾಶವನ್ನ ನೀಡ್ತಾರೆ. ಮರಾಠಿ ಹೆಂಗಸರಂತೆ ಕೈಮಗ್ಗದ ಸೀರೆಯನ್ನ ಕಚ್ಚೆಯಂತೆ ಕಟ್ಟಿ ಬರಿಗಾಲಿನಲ್ಲಿ ಬಂದಂತಹ ಲತಾ ಅವರನ್ನ ಸ್ಪರ್ಧಿಗಳು, ಜನಗಳು, ಅಧಿಕಾರಿಗಳು ಹೀಯಾಳಿಸುತ್ತಾರೆ, ಹಾಡಿಕೊಳ್ಳುತ್ತಾರೆ. ಭಗವಂತನನ್ನ ಮನಸ್ಸಿನಲ್ಲಿ ನೆನಪಿಸಿಕೊಂಡು ತನ್ನ ಪತಿಯ ಸ್ಥಿತಿಯನ್ನ ನೆನೆದು ತನ್ನ ಸೆರಗನ್ನ ತಲೆಗೆ ಸುತ್ತಿಕೊಂಡು ಬರಿಗಾಲಿನಲ್ಲಿ ಓಡಲು ಪ್ರಾರಂಭಿಸುತ್ತಾರೆ. ಆದರೆ ಅದು ಅಷ್ಟು ಸುಲಭ ಇರಲಿಲ್ಲ. 3 ಕಿಲೋಮೀಟರ್ನ ಓಡಬೇಕಿತ್ತು. ಅದುವೇ ಕಾಲೇಜು ವಿದ್ಯಾರ್ಥಿಗಳ ಜೊತೆ, ಚಿಕ್ಕ ಮಕ್ಕಳ ಜೊತೆ, ಎಲ್ಲರೂ 35ರಿಂದ 45 ವಯಸ್ಸಿನ ಆಸುಪಾಸು. ಲತಾ ಅವರು 65 ವರ್ಷದ ಮುದುಕಿ. ಇವರ ಜೊತೆ ಕಾಂಪಿಟೇಷನ್ ಮಾಡಬೇಕಿತ್ತು. ಬಿಸಿಲಿನ ಜಳಕ್ಕೆ ಕಾಲು ಸುಡುತ್ತಿದ್ದರು. ಮೊದಲಿಗೆ ಎಲ್ಲರಿಗಿಂತಲೂ ಹಿಂದೆ ಉಳಿದಿದ್ದ ಲತಾ ಕರ್ರೆ 2 ಕಿಲೋಮೀಟರ್ ಅಂತರಕ್ಕೆ ಬಂದಾಗ ಎಷ್ಟೋ ಯುವಕರು ಓಟವನ್ನು ನಿಲ್ಲಿಸಿ ಸುಸ್ತಾಗ್ತಾರೆ. ಆದರೆ ಲತಾ ಕರ್ರೆಗೆ ಅವರ ಪತಿಯೇ ಧೈರ್ಯ. ಅವರ ಪತಿಯ ಆರೋಗ್ಯದ ಚಿತ್ರ ಕಣ್ಣು ಮುಂದೆ ಕಾಣುತ್ತೆ. ಅದೇ ಗುರಿ ಇಟ್ಟುಕೊಂಡು ತನ್ನ 3 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆಯುತ್ತಾರೆ. ಅದು ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡ್ತಾರೆ. ಯಾರೂ ಮಾಡದ ಸಾಹಸವನ್ನ ಮಾಡಿ ವಿಶ್ವಕ್ಕೆ ಮಾದರಿ ಆಗಿ ಈಗಿನ ಕಾಲದ ಯುವಕರಿಗೆ ಒಂದು ಮಾದರಿಯಾಗುತ್ತಾರೆ. ಮರಾಠಿಯಲ್ಲಿ ಇವರ ಜೀವನ ಚರಿತ್ರೆಯ ಬಗ್ಗೆ ಇವರೇ ಅಭಿನಯಿಸಿದ ಚಲನಚಿತ್ರ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಇವರಿಂದ ನಾವು ತಿಳಿಯಬೇಕಾದ ಅಂಶವೇನೆಂದರೆ ಸದೃಢವಾದ ಸಂಕಲ್ಪ, ಅಚಲವಾದ ಗುರಿ, ಯಾವ ವಯಸ್ಸನ್ನ ಕೂಡ ಯಾವ ಗುಣದೋಷಗಳನ್ನ ನೋಡದೆ ನಿಮ್ಮನ್ನ ಸಾಧನೆಯತ್ತ ಕೈಗೊಳ್ಳುತ್ತವೆ ಅನ್ನೋದಕ್ಕೆ ಈ ಮಹಾತಾಯಿಯೇ ನೈಜ ಸಾಕ್ಷಿ. ಇವರಿಂದ ನಮಗೆ ಅಂದರೆ ಯುವಕರಿಗೆ ನಾಚಿಕೆಯಾಗಬೇಕು. ಸ್ನೇಹಿತರೆ, ಇವರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ.